ಈ ರೀತಿಯಾಗಿ ಯಾವಾಗ ಆ ಪ್ರಾಣದ ಮೇಲೆ ಕುಳಿತು ದೀಪಕರಾಗವನ್ನು ಯಾವಾಗ ಹಾಡುತ್ತೇನೆ ಎಣ್ಣೆ ಬತ್ತಿ ಇಲ್ಲದೆ ನಗರದ ಎಲ್ಲ ಜ್ಯೋತಿಗಳು ತಾವು ತಾವಾಗಿ ತಗ 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 ಎಂಬುದಾಗಿ ಹತ್ತಿ ಉಳಿತಾ ಇದೆ. ಯಾವ ಪದ್ಮಾವತಿ ಯಾವ ಹೊತ್ತಿ ಹೊಳೆಯುವಂತಹ ದೀಪಗಳನ್ನು ನೋಡಿ ತನ್ನ ಸಖಿಯರನ್ನ ಕರೆದು, ಹೇ ಸಖಿಯರೇ, ಯಾರೋ ತನ್ನ ಅನುರಾಗದ ಹಳೆಯಿಂದ ನಗರದ ದೀಪಗಳೆಲ್ಲವನ್ನೂ ಸಹ ಬೆಳಗಿಸಿದ್ದಾನೆ, ಹೋಗಿ ಹುಡುಕಿ ಕರ್ಕೊಂಡು ಬನ್ನಿ ಎಂಬುದಾಗಿ ಯಾವಾಗ ಯುವರಾಣಿಯ ಆಜ್ಞೆ ಆಯಿತು, ಅದರಂತೆ ಯಾವ ಈ ಸಖಿಯರಾದರೂ ಆ ಬೀದಿಯಲ್ಲಿ ಬರ್ತಾ ಇದ್ದಾರೆ ಮಾತನಾಡಿಕೊಂಡು. ಈ ರೀತಿಯಾಗಿ ಯಾವ ಸಖಿಯರು ಯಾವ ಬೀದಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಯಾವ ಈ ರಾಗವನ್ನು ಪಾಡುವಂತಹ ತಸ್ಕರನನ್ನ ಹುಡುಕುತ್ತಾ ಬರುತ್ತಿರಲಿ. ಇನ್ನು ಅರ್ಧ ಗಂಟೆ ಅಷ್ಟೇ, ಅರ್ಧ ಗಂಟೆ ಇಲ್ಲ, ಯಾರು ನಿದ್ದೆ ಮಾಡಬೇಡಿ, ತೋರಿಸ್ಬೇಡಿ ಲಾಸ್ಟ್ ನಲ್ಲಿ ಯಾವ ಹುಡುಕುತ್ತಾ ಬರುತ್ತಿರಲಿ. ಯಾವ ಇತ್ತ ಕಡೆ ಯಾವ ಈ ದೇವಿ ರಾಮನ ಮನೆಯ ಹತ್ತಿರ ಬಂದಿದ್ದಾರೆ, ಬಂದು ಯಾವ ಈ ಗಾಯ ಹೊಡೆಯತಕ್ಕಂಥ ತಸ್ಕರನನ್ನ ಮಾಡಿ, ಈಗ ನಮ್ಮ ಮಹಾರಾಜನ ಕೈ ಕಳ್ಳತನವನ್ನು ಮಾಡಿ ಕೈ ಕಾಲುಗಳನ್ನು ಕಳಿಸಿಕೊಂಡಂತಹ ಕಳ್ಳಾದರೆ ಈತರಾಗ ಮಾಡಿದರೆ, ಬನ್ನಿ ನಮ್ಮ ಯುವರಾಣಿಯವರಿಗೆ ಹೋಗಿ ಹೇಳೋಣ ಎಂಬುದಾಗಿ ಯಾವಾಗ ಹೋಗಿ ತನ್ನ ಯುವರಾಣಿಗೆ ಯಾವಾಗ ಹೇಳಲಿ, ಆ ಯುವರಾಣಿ ಹೇಳ್ತಾ ಇದ್ದಾರಂತೆ ಏನೆಂಬುದಾಗಿ, ಸಖಿಯರೇ, ಕಳ್ಳನಾಗಿರಲೇ ಅವನೇ
ಯಾವಾಗ ಆ ರೀತಿಯಾಗಿ ಹೇಳದಿ ಆಗ ಬಂದು ಯಾವ ಆ ಕೇಳಿ ರಾಮನ್ನ ಗಾಣವನ್ನು ಹೊಡೆಯತಕ್ಕಂತ ಆ ಕಳ್ಳನನ್ನ ಯಾವ ಈ ಸಚಿವರು ಕರೀತಾ ಇದ್ದಾರೆ. ಆ ಪುಷ್ಕರನಾದರೂ ಹೇಳ್ತಾ ಇದ್ದೀನಿ, ಅಮ್ಮ ಇನ್ನೊಂದು ಬಾರಿ ಯಾವ ಶಕ್ತಿಗಳ ಮನೆಯಲ್ಲಿ ಚಿತ್ರಪಟ ಶಾಲೆಯಲ್ಲಿ ನಾನು ಮಲಗಿ ನಿದ್ರೆಯನ್ನು ಮಾಡುವಂತಹ ಸಮಯದಲ್ಲಿ ಆ ಓರ್ವ ನಾರಿಯಿಂದ ನನಗೆ ಈ ಗತಿ ಬಂದಿತ್ತು, ಸ್ಥಿತಿ ಬಂದಿತ್ತು. ಈ ನಾರಿಯಿಂದ ನನ್ನ ಛೇದನವಾಗಬಹುದು ಎಂಬುದಾಗಿ ಯಾವಾಗ ಹೇಳೋಣ. ಇದರಲ್ಲಿ ನಮ್ಮ ಯಜಮಾನನ ಆಜ್ಞೆಯನ್ನು ಪಡೆದು ನಾನು ಬರ್ತೇನೆ ಎಂಬುದಾಗಿ ಹೇಳಿ ಯಾವ ಈ ತಸ್ಕರನಾದರೂ ಯಾವ ಈ ಕೇಳಿ ರಾಮಣ್ಣನವರನ್ನ ಕೇಳಿ ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ನೇರವಾಗಿ ಯುವರಾಣಿಯವರಿಗೆ ಕರೆದುಕೊಂಡು ಹೋಗಿದ್ದಾರೆ. ಬಂದಾಗ ಯಾರು ಯುವರಾಣಿ ಕತ್ತರಿಸುವ 2 ಕಾಲುಗಳಿಗೆ ಯಾವ ಈ ಯುವರಾಣಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಸ್ವಾಮಿ ಯಾಕಮ್ಮ ಅಷ್ಟೊಂದು ನಿದ್ದೆ ಮಾಡ್ತೀಗ? ಅಲ್ಲ, ರಾತ್ರಿಯಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹೆಂಗೋ ನಿದ್ದೆ ಕಂಟ್ರೋಲ್ ಮಾಡಿ ಈಗ ಕಡೆ ಲಾಸ್ಟ್ನಾಗೆ ನಿದ್ದೆ ಮಾಡ್ತಿರಲ್ಲಮ್ಮ. ಆಗೋಯ್ತು, ದಿವಸ ನಿದ್ದೆ ಎದ್ದೇ ಇರ್ತೀರಾ, ದಿವಸ ಮನೆಗಳು ನಿದ್ದಿದ್ದೆ ನೋಡು. ನಮ್ಮ ಈ ತಾಯಿ ರಾತ್ರಿಯಿಂದನೂ ಪಾಪ ಕಣ್ಣು ಹಿಂಗೆ ಬಂದಿಲ್ಲ. ಕೇಳಿದ್ರು ಗೊತ್ತಾ, ನನಗೆ ಖುಷಿ ಆಯ್ತು. ಎಲ್ಲರೂ ಹೋಗಿ ಅರ್ಧ ಗಂಟೆ 1 ಗಂಟೆ ಮನೆಕೊಂಡು ನಿದ್ದೆ ಮಾಡ್ಕೊಂಬಂದ್ರು. ಇವ್ರು ಮಾತ್ರ, ಇವರು ಪಾಪ ಈ ಹುಡುಗಿ ಈ ಒಂದು 3 ಜನ ಹಂಗೇ ಕೂತಿದ್ರು ಪಾಪ. ಈ ರೀತಿಯಾಗಿ ಯಾವ ಈ ವಿಕ್ರಮ ಯಾವ ಯುವರಾಣಿಯ ಮಾತಿನಂತೆ ಆ ಅರಮನೆಯಲ್ಲಿ ಕುಳಿತು ಮತ್ತೊಮ್ಮೆ ದೀಪಕ ರಾಜವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅಂದ್ರೆ ಕರ್ಪೂರಾಜ್ ಮಂಗಳಾರತಿ ಮಾಡಿ ಎಲ್ಲರೂ ಮಂಗಳಾರತಿ ಕೊಡಿ. ಅಕ್ಕಿ ಒಂದು 6 ಕರ್ಪೂರ ಅಕ್ಕಿ. ಒಂದು 2 ನಿಮಿಷ ಲೈಟ್ ಆಫ್ ಮಾಡ್ಬೇಕು. 2 ನಿಮಿಷ ಲೈಟ್ ಆಫ್ ಮಾಡಿ. ಒಂದು 2 ನಿಮಿಷ 2 ನಿಮಿಷ ಲೈಟ್ ಆಫ್ ಮಾಡಿ. ಇಲ್ಲಿ ಎಲ್ಲೈತೆ ಲೈಟ್ಗಳು? ಒಂದು 1 ನಿಮಿಷ ಲೈಟ್ ಆಫ್ ಮಾಡಿ. ಇಲ್ಲ ಆಫ್ ಮಾಡಿ, ಆಮೇಲೆ ಮತ್ತೆ ಹಾಕಿರಂತೆ.
ಮಂಗಾತಿ ಮಾಡಿ, ಎಲ್ಲರೂ ಮಂಗಾತಿ ಕೊಡಿ. ವಿಕ್ರಮನೆಂಬುವ ಕಾಮನು ಬೆಳಗಲಿ. ವಿಕ್ರಮನೆಂಬುವ ಕಾಮನು ಬೆಳಗಲಿ. ಕರುಣಿಸಲೇನೆಂದು ಕೋರಿಯಬೇಡ. ಕರುಣಿಸಲೇನೆಂದು ಕೋರಿಯಬೇಡ. ಕೋಟಿಯ ಕರುಣಿಸೋ ಪರಮಾತ್ಮ. ಕೋಟಿಗೆ ಜಗದೊಳು ಎನ್ನಾಥ. ಕೋಟಿಯ ಕರುಣಿಸೋ ಪರಮಾತ್ಮ. ದೇವತೆ ಕಾಂತಿರಲೇನ. ದೇವತೆ ಕಾಂತಿರಲೇನ. ಭದ್ರಜನಿಸಲಿ ನಿನ್ನಯ ಪಾಂಡೆ. ಕೋಟಿಯ ಕರುಣಿಸೋ ಪರಮಾತ್ಮ. ಈ ರೀತಿಯಾಗಿ ಯಾವ ಈ ದುಷ್ಟನಾದ ಕಳ್ಳವಾದ ವಿಕ್ರಮನು ಯಾವ ದೀಪಕಾರ ಹಣದ ಮೇಲೆ ಕುಳಿತು ದೀಪಕಾರಾಗವನ್ನ ಮತ್ತೊಮ್ಮೆ ಗಾಜಿನ ಅರಮನೆಯಲ್ಲಿ ಕುಳಿತು ಆ ದೀಪಕಾರಾಗವನ್ನು ಪಾಡ್ತಾ ಇದ್ದಾರೆ. ಯಾವಾಗ ರಾಗವನ್ನ ಪಾಡುತ್ತಿರಲಿ ನಗರದ ಜ್ಯೋತಿಗಳೆಲ್ಲವೂ ಸಹ ಮತ್ತೆ ಉರಿಯಲು ಪ್ರಾರಂಭವಾಯಿತು. ಆಗ ಯಾವ ಪದ್ಮಾವತಿಯು ಯಾವ ಈ ದುಷ್ಟನಾದ ವಿಕ್ರಮನ ಎರಡು ಪಾದಗಳನ್ನ ಹಿಡಿದು, ಸ್ವಾಮಿ ನೀವೇ ನಮ್ಮ ಪತಿರಾಯ ಎಂಬುದಾಗಿ ಯಾವಾಗ ಕೇಳಿದಿ, ಯಾವ ಇತ್ತಗೆ ಯಾವ ಈ ವಿಕ್ರಮರಾದರು ಹೇ ಗಿರಿದೇವ ಎಂಬುದಾಗಿ ಆರಂಭಕ್ಕೆ ತಪ್ಪಿಬಿಟ್ಟಿದ್ದಾರೆ. ಯಾವ ಗಿರಿರಾಜ ಎಂಬುದಾಗಿ ಯಾವಾಗ ಹೇಳಿ ಇದಕ್ಕೆ ಯಾವ ಪದ್ಮಾವತಿಯು ಮೂರ್ತಿ ತಪ್ಪಿ ಬಿದ್ದಿದ್ದಾರೆ. ಇದ್ದ ಪದ್ಮಾವತಿಯೋ